ಇನ್ನು ಹಾಸನ ಮೂಲದ ಭೂಮಿಕ್ ಅಂತಕ್ಕಂಥ ಯುವಕ ಕೂಡ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ಅವರ ತಂದೆ ತಾಯಿ ಆಕ್ರಂದನ ಸಹಜ. ಲಕ್ಷ್ಮಣ್ ಮತ್ತು ಅಶ್ವಿನಿ ದಂಪತಿಯ ಏಕೈಕ ಪುತ್ರ ಭೂಮಿಕ್, ಒಬ್ಬನೇ ಮಗ. ಇನ್ನೊಬ್ಳು ಮಗಳಿದ್ದಾಳೆ, ಮಗ ಒಬ್ಬನೇ. ಕಾಲೇಜ್ಗೆ ಹೋಗಿದ್ದ ಭೂಮಿಕ್ ವಾಪಸ್ ಬರಲೇ ಇಲ್ಲ. ಕಾಲೇಜ್ಗೆ ಹೋಗಿದ್ದಾನೆ, ಅಲ್ಲಿ ಫ್ರೆಂಡ್ಸ್ ಎಲ್ಲ ನಡಿ ಹೋಗೋಣ ಬೆಂಗಳೂರಿಗೆ ಅಂದ್ಬಿಟ್ಟು ಸೀದಾ ಬಂದ್ಬಿಟ್ಟಿದ್ದಾರೆ. ಈಗ ಪುತ್ರನ ಮೃತದೇಹವನ್ನು ನೋಡಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಹಗಲು ರಾತ್ರಿ ದುಡಿದು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದೀನಿ, ಆದರೆ ಅವನು ಅದು ಹೊತ್ಕೊಂಡು ಅದನ್ನು ಅನುಭವಿಸೋಕೆ ಅವನೇ ಇಲ್ಲ, ಇನ್ಯಾತಕ್ಕೆ ಈ ದುಡ್ಡೆಲ್ಲ ಅಂತವ್ರು. ಬೇರೆಯವ್ರಿಗಾಗಿ ನಾನು ಬದುಕಿಲ್ಲ, ಅವನಿಗೋಸ್ಕರ ಬದುಕಿದ್ದೆ ಅಂತ ಅವ್ರ ತಂದೆ ಮಾತನಾಡಿದ್ದಾರೆ ಪಾಪ. ಮಗ ಚಿನ್ನದಂಗೆ ಇದ್ದ ಸರ್, ಅವನು ಚಿನ್ನದ ಥರನೇ ಇದ್ದ ಸರ್, ಅವನು ಚಿನ್ನದ ಥರನೇ ಇದ್ದ ಸರ್. ಅವನು ಇವನೇನು ಹೋಗ್ಬೇಕು ಅಂತ ಹೋಗಿದ್ದಲ್ಲ, ಯಾವ ಮ್ಯಾಚು ನೋಡ್ತಾ ಇರಲಿಲ್ಲ, ಯಾವ ಆಟನೋ ಬರ್ತಾ ಇದ್ದ ನೋಡ್ತಾ ಇದ್ದಾರೆ. ಆ ಹುಡುಗರೆಲ್ಲ ಕರೆದ್ರು ಅಂತ ಇವನು ಹೋಗ್ಬಿಟ್ಟಿದ್ದಾನೆ ಸರ್. ನನಗೂ ಒಂದು ಮಾತು ಹೇಳಿಲ್ಲ, ಅವ್ರ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ಹೇಳಿದ್ನಂತೆ. ಇನ್ನೇನು ಉಳಿತು ಸರ್, ಇವರು ಒಂದು ಫಂಕ್ಷನ್ ಅರೇಂಜ್ ಮಾಡಿದ ಮೇಲೆ ಈ ಸರ್ಕಾರದವ್ರಿಗೆ ನಮ್ಮಂಥ ಬಡ ಮಕ್ಕಳು, ನಮ್ಮಂಥ ಒಂದೊಂದು ಮಕ್ಕಳು ಇದ್ದರನ್ನ ಪ್ರಾಣ ತೆಗೆಯೋದೇ ಇವ್ರ ಕೆಲಸ ಆಗೋಯ್ತಲ್ಲ. ಹೋಮ್ ಮಿನಿಸ್ಟ್ರು ಅಂತ ಇದ್ದರಿಗೆ ಏನಾಗುತ್ತೆ ಏನು ಗೊತ್ತಿತ್ತು, ಎಲ್ಲ ಇದನ್ನು ನೋಡ್ಕೊಂಡು ಬಂದಿದ್ರು. ಎಷ್ಟು ಕ್ರೌಡ್ ಇತ್ತು, ಇವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ವ ಸರ್. ಇವರು ನಮ್ಮಂಥ ಒಂದೊಂದು ಮಕ್ಳು ಇಟ್ಕೊಂಡವ್ರನ್ನ ಪ್ರಾಣ ತೆಗಿಯೋಕ್ಕೋಸ್ಕರನೇ ಈ ಫಂಕ್ಷನ್ ಅಟೆಂಡ್ ಮಾಡಿರ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೆ ಅದಕ್ಕೋಸ್ಕರನ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ ಮೇಲೆ ಕರೆಕ್ಟಾಗಿ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂದಮೇಲೆ ಬಿಡಬೇಕಿತ್ತು. ಇನ್ನೂ 2 ದಿವಸ ಬಿಟ್ಟು ಮಾಡ್ಬೋದಿತ್ತಲ್ವಾ, ಇನ್ನು 2 ದಿವಸ ಅರ್ಜೆಂಟ್ ಏನಿತ್ತು ಇವರಿಗೆ. ಎಲ್ಲ ಆಗಿ ಹೋದ್ಮೇಲೆ ಬರ್ತಾರೆ. ನೆನ್ನೆ ಬಂದುಬಿಟ್ಟು ಸುಮ್ಮನೆ ಏನೋ ಬಂದು ಹೋದ್ರು. ಅವರು ಇದನ್ನು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ರು ಅಂತ ಹೇಳೋಕ್ಕೋಸ್ಕರ ಬಂದರು. ಅವ್ರ ಪಾಡಿಗೆ ಅವ್ರು 2 ಜನ ಹೋಗೇ ಬಿಟ್ರು. ಇಲ್ಲಿ ನಮ್ಮಂಥ ಒಂದೊಂದು ಮಕ್ಕಳನ್ನ ಸಾಕೆಂದು ಎತ್ತಿರ್ತೀವಿ, ಅವ್ರದ್ದು ಕತೆ ಏನಿದೆ ಅಂತ ಗೊತ್ತಿಲ್ಲ. ಅವ್ರು ಯಾಕೆಂದರೆ 3-4 ಹುಟ್ಸ್ಕೊಂಡಿದ್ರು, ಒಬ್ಬ ಹೋದರೆ ಒಬ್ಬ ಅಂದ್ಕೊಬಿಟ್ಟು ಅವರು ಇನ್ನೂ ಏನೋ ಇತ್ತಲ್ಲ ಇಲ್ಲಿ ನಮ್ಮಂಥದ್ದು ದುಡ್ಡನ್ನು ತಿನ್ನೋದಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊಂಡು ತಿನ್ನೋದಕ್ಕೋಸ್ಕರನೇ ಬಂದಿರೋದು. ಅವರು ದುಡ್ಡನ್ನು ತಿಂದು ಹಾಳು ಮಾಡೋಕ್ಕೋಸ್ಕರನೇ ಬಂದಿರೋದು. ನಾವು ಕಟ್ಟ ಟ್ಯಾಕ್ಸಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ. ನಾನು ತಿಂಗಳಿಗೆ 5-6 ಲಕ್ಷ ಟ್ಯಾಕ್ಸ್ ಕಟ್ಟಿ ನನ್ನ ದುಡ್ಡಲ್ಲಿ ಅವರು ಆಂಬುಲೆನ್ಸನ್ನು ಅರೇಂಜ್ ಮಾಡ್ಬೋದಿತ್ತು. ಅವರು ನನ್ನ ದುಡ್ಡಲ್ಲಿ ಅರೇಂಜ್ ಮಾಡ್ಬೋದಿತ್ತು. ನಾವು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ, ಅದೆಲ್ಲ ಅವ್ರಿಗೆ ಎಲ್ಲಿಗೆ ಹೋಗುತ್ತೆ? ನಮ್ಮ ದುಡ್ಡಲ್ಲಿ ಅರೇಂಜ್ ಮಾಡ್ಬೋದಿತ್ತಲ್ಲ. ಅವ್ರ ಮನೆಯಿಂದ ₹1 ತಂದು ಹಾಕ್ತಾರ, ₹1 ತಂದು ಹಾಕ್ತಾರ ನನ್ನ ದುಡ್ಡಲ್ಲೇ. ಮನೆಯಿಂದ ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಹೋಗಿದ್ದಾನೆ. ಅವನು ಯಾವುದೇ ಆಕ್ಟಿಟ್ಯೂಡ್ ಬೇರೆ ಆ ಥರ ಹೋಗ್ಬೇಕು ಅನ್ನೋದಿಲ್ಲ. ಈ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಮ್ಯಾಚ್ ನೋಡೋಕೆ ಹೋಗೋಣ ಅನ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇವನಾಗಿ ಎಲ್ಲಿ ತನಕ ಒಂದು ದಿವಸ ಮನೆ ಬಿಟ್ಟಾಗಿ ಹೊರಗಡೆ ಹೋದ ಹುಡುಗನೇ ಅಲ್ಲ. ಆ ಅಮ್ಮಗೊಂದು 4 ಗಂಟೆ 3:15 ನಾನು ಕಾಲ್ ಮಾಡಿದ್ದಾಳೆ, ಅಮ್ಮ ಹೋಗ್ತಾ ಇದ್ದೀನಿ, ಮೆಟ್ರೋದಲ್ಲಿದ್ದೀನಿ, ಹೋಗಿ ಬರ್ತೀನಿ ಅಂತ. ಅಷ್ಟೊತ್ತಿಗೆ ಮೆಟ್ರೋ ಸಿಗ್ನಲ್ ಬಂದುಬಿಟ್ಟಿದೆ, ಸಿಗ್ನಲ್ ಕಟ್ ಆಗಿದೆ. ಮತ್ತು ಅವಳು ಮಾಡಿರೋಕ್ಕೆ ಇವನು ಕನೆಗೆ ರಿಸೀವ್ ಮಾಡಿಲ್ಲ. ಅಷ್ಟೇ ಲಾಸ್ಟ್. ಅದ್ರ ಮೇಲೆ ಅವಳು 1-2 ಮಾತಾಡಿರೋದು. ಫೋನಿಗೆ ಕಾಲ್. ಮೃತ ಭೂಮಿಕ್ ಅವರ ತಂದೆ ಮಗನ ಬಗ್ಗೆ ಅವರು ಅಷ್ಟೇ ಎಷ್ಟೊಂದು ಕನಸಿಟ್ಕೊಂಡಿದ್ರು. ಈಗ ಮಗನೇ ಇಲ್ಲ ಅಂತಂದಮೇಲೆ ಇಷ್ಟೆಲ್ಲ ಸಂಪಾದನೆ ಮಾಡಿ ಏನು ಮಾಡಬೇಕು? ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ ಅಲ್ಲಿ. ಒಂದು ಆ್ಯಂಬುಲೆನ್ಸ್ ಇದ್ದಿದ್ದರೂ ನನ್ನ ಮಗನ ಬದುಕಿಸ್ಕೊಂಡು ಬಿಡಬಹುದಾಗಿತ್ತು. ಪೊಲೀಸರಿಲ್ಲ, ಸಹಾಯಕ್ಕೆ ಯಾರೂ ಇಲ್ಲ, ತುರ್ತು ವೈದ್ಯಕೀಯ ಸೇವೆ ಇಲ್ಲ. ಹೀಗಾಗಿ ಬಡವರ ಮಕ್ಕಳನ್ನು ಕಿತ್ಕೊಂಡ್ಬಿಡ್ತು ಸರ್ಕಾರ ಅನ್ನೋದು ಅವರ ಅಳಲು.